ಲೋಗೋ ಡೌನ್ ಮಾಡಿ. ಸರ್ ನೋಡ್ದ ನೀವೆಲ್ಲ? ದಯವಿಟ್ಟು ನೋಡಿ ಪ್ಲೀಸ್, ದಯವಿಟ್ಟು ನೋಡಿ ಸರ್. ತುಂಬಾ ಖುಷಿ ಆಗತ್ತೆ ಸರ್. ಯಾವ ಜನ್ಮದ ಪುಣ್ಯನೋ ನನಗಂತೂ ಗೊತ್ತಿಲ್ಲ. ಏನಕ್ಕೆ ನಂದು ಆಗಿರೋದು ಒಂದೇ ಸಿನಿಮಾ. ಈ ಅಭಿಮಾನ ನೋಡಿದ್ರೆ ನನ್ಗೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಇನ್ನು ಯಾವ ತರ ಸಿನಿಮಾ ಮಾಡಬೇಕು, ಹೆಂಗ್ ಮಾಡಬೇಕು, ಅವ್ರಿಗೆ ಹೆಂಗ್ ಸ್ಯಾಟಿಸ್ಫೈ ಮಾಡ್ಬೇಕು ಅಂತ ಏನೋ ಕಷ್ಟ ಪಡ್ತಾ ಇದೀನಿ. ನೋಡೋಣ. ತಯಾರಿಗಳು ನಡೀತಾ ಇದೆ ಸರ್. ಮಾಮೂಲಿ ಸಿನಿಮಾಗೆ ಏನ್ ತಯಾರಿ ಮಾಡ್ಬೇಕು ತಯಾರಿ ನಡೀತಾ ಇದೆ. ಈ ಬಾರಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಏನಕ್ಕೆ ಓದ್ ಸಿನಿಮಾ ಬೆಳಕಿನ ಕವಿತೆ ಹಾಡೋ ಸಿಕ್ಕಾಪಟ್ಟೆ ಹಿಟ್ ಆಗಿದೆ. ಇವತ್ತುಗಳು ಟಾಪ್ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ. ಸೊ ಹೇಳ್ಬೇಕು ಅಂದ್ರೆ ಅಭಿಮಾನಿ ಕೊಟ್ಟಿರೋದು ನನ್ನ ಭಿಕ್ಷೆ ಅಂತಾನೆ ಹೇಳ್ಬೋದು ನಾನು. ಸೊ ತುಂಬಾ ಹೃದಯ ಧನ್ಯವಾದಗಳು. ಯಾರ್ಯಾರು ಬಂದಿದ್ದಾರೆ ನಮ್ಮ ಮನೆ ಹತ್ರ ನಾನು ವಿಶ್ ಮಾಡಕ್ಕೆ, ಅವ್ರಿಗೂ ತುಂಬಾ ಹೃದಯ ಧನ್ಯವಾದಗಳು. ಮಾಧ್ಯಮದವ್ರಿಗೂ ತುಂಬಾ ಹೃದಯ ಧನ್ಯವಾದಗಳು. ಪಾಪ ನನ್ನಿಂದ ನಮ್ಮ ಮನೆ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ನಾನೇ ಎಲ್ಲರೂ ಪರವಾಗಿ ನಾನೇ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೊಂಬೇಡಿ. ಹಾಗಂತ ಏನಿಲ್ಲ ಸರ್. ಅಲ್ಲೇ ಸೆಟ್ಟಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಶೂಟಿಂಗ್ ನಡೀದಾಗ ಗೊತ್ತಾಯ್ತು ವಿಷಯ, ರಚಿತಾ ರಾಮ್ ಅವ್ರದ್ದು ಹುಟ್ಟುಹಬ್ಬ ಅಂತ ಅಲ್ಲ. ಸೊ ಅಲ್ಲೇ ನಾವೆಲ್ಲ ಸೇರ್ಕೊಂಡು ಒಂದು ಕೇಕ್ ಎಲ್ಲ ಕಟ್ ಮಾಡ್ಬೋದು ಅಷ್ಟೇ. ಇಲ್ಲ ಸದ್ಯಕ್ಕಂತ ಯಾರ್ದು ಫೋನ್ ಬರಲ್ಲ ಸರ್. ಬರ್ಬೋದೇನೋ. ಸರಿ ಸರ್, ಕೇಳ್ತಿಲ್ಲ ಸರ್. ನಿಮ್ ಎಲ್ರಿಗೂ ಗೊತ್ತು ಅವ್ರ ಆರೋಗ್ಯ ಹೇಗಿದೆ ಅಂತ ಹೇಳಿ. ಸೊ ಇಂಥ ಟೈಮಲ್ಲಿ ನಾನು ಅವ್ರಿಗೆ ತೊಂದರೆ ಕೊಡೋಕೆ ನನಗೂ ಇಷ್ಟ ಇಲ್ಲ. ಸದ್ಯಕ್ಕೆ ಅವ್ರು ರೆಸ್ಟ್ ಮಾಡ್ಲಿ ಅಂತ ನಾನು ಭಾವಿಸ್ತೀನಿ ಸರ್. ಅಮ್ಮ 80% ಆಗಿದೆ ಅಮ್ಮ. ಶೂಟಿಂಗ್ ಎಲ್ಲ ಮುಗಿದು ಲಾಸ್ಟ್ ಶೆಡ್ಯೂಲ್ ಇದೆ. ಒಂದು 10-12 ದಿವಸ ಶೂಟಿಂಗ್ ಇದೆ. ಅದು ಮುಂದೆ ಕುಂಬ್ಳಕ ಈ ವರ್ಷನೇ ಬರ್ತೀವಿ ಖಂಡಿತ. ಕಮೆಂಟ್ ಏನಿಲ್ಲ ಮಾಡ್ಕೊಳ್ಳಿ ಬಿಡಿ. ನಮ್ಗೇನಂತೆ ನೋ ಕಮೆಂಟ್ಸ್ ಅಷ್ಟೇ ಹೇಳ್ಬೇಕು. ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಯ್ತು. ಭೀಮಾ ತಿರುದ್ದು ನದಿ ಪಕ್ಕದಲ್ಲಿ ಒಂದು ಬೆಂಕಿ ಶೂಟ್ ಮಾಡಿದ್ರು. ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸರ್. ಕ್ಲಾರಿಟಿ ಏನಿಲ್ಲ. ನಾವು ಹಂಪಿಯಲ್ಲಿ ಶೂಟಿಂಗ್, ನಾನಂತೂ ಇರ್ಲಿಲ್ಲ. ರಚಿತಾ ರಾಮ್ ಅವ್ರದ್ದು ಪೋರ್ಷನ್ ಇತ್ತು ಶೂಟಿಂಗ್. ಸೊ ಅಲ್ಲಿ ಏನಾಯ್ತು, ಒಂದು ಸಾವುದು, ಒಂದು ಹೆಣ ಸಾವುದು ಒಂದು ಸೀನ್ ಇತ್ತು. ಸೊ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದೇನೋ ಪ್ರಾಬ್ಲಮ್ ಮಾಡಿದ್ರಂತೆ. ನನಗೂ ಗೊತ್ತಿರಲಿಲ್ಲ ವಿಷಯ. ನಾನು ನಮ್ಮ ಮ್ಯಾನೇಜರ್ ಅನಿಲ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ಕೊಂಡೆ. ಏನು ಸರ್ ಇದು ಮೀಡಿಯಾದಲ್ಲಿ ನಾನು ನೋಡೋದಿಲ್ಲ, ಏನಿದು ವಿಚಾರ ಬಗ್ಗೆ ನನಗೆ ಏನಂತ ಹೇಳಿ ಅಂತೆ. ಸೊ ಅವಾಗ ಹೇಳಿದ್ರು, ಇಲ್ಲ ಸರ್ ನಾವು ಪ್ರಾಬ್ಲಮ್ ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಅಂತ. ಇದು ನಾವು ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹಾಗೆ ಹೀಗೆ ಅಂತ. ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದೆ, ಏನು ಸರ್ ನೀವು ಪರ್ಮಿಷನ್ ತಗೊಳ್ಳಿಲ್ವಾ, ಶೂಟಿಂಗ್ ಮಾಡಬೇಕಾಗಿತ್ತಲ್ಲ. ಪರ್ಮಿಷನ್ ಎಲ್ಲ ತಗೊಂಡಿದ್ದೀವಿ ಸರ್. ಲೋವರ್ ಆಫೀಸರ್ಸ್ಗೆ ಏನಾಗಿತ್ತು ಆವಾಗ, ಪ್ರಿಂಟ್ಔಟ್ ಆಗಲಿ PDF ಫೈಲ್ ಫೋನಲ್ಲಿ ಇರಲಿಲ್ಲ. ಅವರೇನು ಅನ್ಕೊಂಡ್ಬಿಟ್ಟವ್ರೆ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಹೇಳಿ. ಆಮೇಲೆ ಸರ್ಟಿಫಿಕೇಟ್ ತೋರಿಸಿದ್ಮೇಲೆ ಎಲ್ಲ ಆರಾಮಾಗಿದೆ. ಅವರಂತೂ ಎಕ್ಸ್ಪ್ರೆಸ್ ಮಾಡಲ್ಲ. ದಯವಿಟ್ಟು ನೀವೇ ಕೇಳಿ. ನಿಮ್ಮ ಮುಖಾಂತರ ನಾನು ನೋಡ್ತೀನಿ ಅದನ್ನ. ಆದಷ್ಟು ಬೇಗ ಹೇಳ್ತೀನಿ ಸರ್, ಆದಷ್ಟು ಬೇಗ ಹೇಳ್ತೀನಿ. ಅಮ್ಮ ಅದು ಒಂದು ಇನ್ಸಿಡೆಂಟ್ ಆಗೋಯ್ತು. ಈಗ ಏನಾಗತ್ತೆ ಗೊತ್ತಾ, ಡ್ರೋನ್ ಆಗಿ ಅದೇನಾಗುತ್ತೆ ಅವ್ರ ಕರ್ತವ್ಯ, ಅದು ಅವ್ರು ನೋಡ್ಕೊಳ್ಬೇಕು. ಅದು ಮಿಸ್ಟೇಕ್ ಆಗೋಯ್ತು. ನಾನು ಅವಾಗ ಅವ್ನು ಹೇಳಿದೆ, ನೋಡಪ್ಪ ತಲೆ ಕೆಡ್ಸ್ಕೊಂಡ್ಬೇಡ, ನಾನು ಜವಾಬ್ದಾರಿ ಮಾಡೋಕ್ಕಾಗಲ್ಲ. ಏನಕ್ಕೆ ಸಿನಿಮಾ ನೀನು ಹೆಂಗೆ ಪೇಮೆಂಟ್ ತಗೊಂಡು ಕೆಲಸ ಮಾಡ್ತಿದ್ಯಾ, ನಾನು ಹಾಗೇನೆ ಪೇಮೆಂಟ್ ತಗೊಂಡು ಕೆಲಸ ಮಾಡ್ತಾ ಇರೋದು. ನಾನು ಇನ್ಮೇಲೆ ರಿಕ್ವೆಸ್ಟ್ ಮಾಡ್ತೀನಿ, ನಿಂಗೆ ಏನೋ ಕೊಡ್ಬೋದು ಅಂತ ಹೇಳಿದೆ. ಆಮೇಲೆ ಏನೋ ಒಂದು ಕಾಂಪೋಸಿಷನ್ ಪ್ರೊಡಕ್ಷನ್ ಅವ್ರು ಕೊಟ್ಟವ್ರು. ಆಯ್ತಲ್ವಾ? ಬಿಡಿ ಸರ್. ಈಗ ಇಲ್ಲ ಖಂಡಿತವಾಗ್ಲೂ ಅವ್ರು ಮಿಸ್ ಮಾಡ್ದಿರತ್ತಾ. ನಮ್ಮ ಅಣ್ಣ ಅವರು ಖಂಡಿತವಾಗ್ಲೂ ರಾತ್ರಿನೇ ನಂಗೆ 12 ಗಂಟೆಗೆ ಫೋನ್ ಮಾಡಿ ವಿಷ್ ಎಲ್ಲ ಮಾಡೋರೆ ಅಷ್ಟೇ ಸರ್. ಏನ ವಿಶ್ ಮಾಡಿದ್ರು ಅಷ್ಟೇ, ಚೆನ್ನಾಗಿರು, ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ನಾನು ವಿಚಾರಿದೆ ಸರ್. ಖಂಡಿತ ಕೇಳಲ್ವಾ, ತಮ್ಮ ಅಂದ್ಮೇಲೆ ಕೇಳಲೇಬೇಕಲ್ವಾ ಸರ್. ಆರಾಮಾಗಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ನೋಡ್ಬೇಕು ಕೊಡ್ತಾರೆ ಅಂತ ಹೇಳಿ ಸರ್. ಅವರು ಒಂದು ವಿಡಿಯೋ ಮಾಡಿದ್ದಾರೆ ಸರ್. 6 ನಿಮಿಷದ ವಿಡಿಯೋ ಸರ್. ಕ್ಲಾರಿಟಿ ಕೊಟ್ಟಿದ್ದ ಅಭಿಮಾನಿಗಳಿಗೆ ಸರ್. ನೋಡಿರ್ತೀರಾ ವಿಡಿಯೋ? ಖಂಡಿತ ನೋಡಿದ್ದೀವಿ. ಖುಷಿ ಆಯ್ತು ಸರ್. ಏನಕ್ಕಂದ್ರೆ ಅಪ್ಪ ನೆನ್ಸ್ಕೊಂಡು ಅಪ್ಪ ಹೇಳ್ತಾರಲ್ಲ, ಸೊ ಅದು ದೊಡ್ಡ ವ್ಯಕ್ತಿ, ದೊಡ್ಡ ಗುಣ. ಸೊ ಖುಷಿ ಆಯ್ತು ಸರ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.